371J ಟಚ್ ಮಾಡಿದರೆ ಸುಮ್ಮನಿರಲ್ಲ. ಎಸ್, ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶುಭಾ ಎಂಪೌಲ್. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ಸಂವಿಧಾನದ 371J ವಿಧಿ ನಿಷ್ಪ್ರಯೋಜಕ ಮಾಡಲು ಮುಂದಾದರೆ ಈ ಭಾಗದ ಜನ ಸುಮ್ಮನಿರಲ್ಲ. ನಮ್ಮ ಹಕ್ಕು ಕಸಿದುಕೊಳ್ಳಲು ಯತ್ನಿಸಿದರೆ ಹೊತ್ತಿ ಉರಿಯಲಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಅವರು ಎಚ್ಚರಿಕೆ ನೀಡಿದ್ದಾರೆ. 371J ಜಾರಿಗಾಗಿ 20 ವರ್ಷ ನಿರಂತರ ಹೋರಾಟ, ಸಂಕಷ್ಟಗಳ ಬಳಿಕ ಸೂಕ್ತ ಸ್ಥಾನಮಾನ ದೊರೆತಿದೆ. ಆದರೆ ಬೆಂಗಳೂರಿನ ಹಸಿರು ಪ್ರತಿಷ್ಠಾನ ಎಂದು ಹೇಳಿಕೊಳ್ಳುವ ಕೆಲ ಬಂಡರು ಸರ್ಕಾರದ ಮೇಲೆ ಒತ್ತಡ ಹೇರಿ ಇದನ್ನು ರದ್ದುಪಡಿಸಲು ಯತ್ನಿಸುತ್ತಿರುವುದು ಖಂಡಿಸಿದ್ದಾರೆ. ಬೀದರ್ನಲ್ಲಿ ಬೃಹತ್ ಹೋರಾಟ ನಾಳೆ ನೀಡುವಂತೆ ಸಿಎಂಗೆ ಪತ್ರ ಬರೆದು ಈ ಭಾಗದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಇದಕ್ಕೆ ಪುಷ್ಟಿ ನೀಡಿ ಎಲ್ಲಾ ನೇಮಕಾತಿಗಳನ್ನು ತಡೆಹಿಡಿಯುವಂತೆ ಒತ್ತಾಯಿಸಿದ್ದಾರೆ. ಇಂತಹ ಅಸೂಹೆ ರಾಜಕೀಯಕ್ಕೆ ಸಿಎಂ ಮತ್ತು ಸರ್ಕಾರ ಬೆಲೆ ನೀಡದೆ ನಿಮ್ಮದೇ ಕೇಂದ್ರ ಸರ್ಕಾರ ಈ ಹಿಂದೆ ನೀಡಿರುವ ಈ ಸ್ಥಾನಮಾನ ಮುಂದುವರಿಸಬೇಕೆಂದು ಆಗ್ರಹಿಸಿದರು. ಶನಿವಾರ ಬೆಳಗ್ಗೆ 10ಕ್ಕೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು, ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು, ಕಾಲೇಜು ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಸೇರಿ ಸುಮಾರು 10,000 ಜನರೊಂದಿಗೆ ಶಾಂತಿಯುತ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಇವತ್ತಿಂದು ಪ್ರೆಸ್ ಮೀಟ್ ಕರೆದಿದ್ದ ರೀಸನ್ ಏನಂದ್ರೆ 371 ಆರ್ಟಿಕಲ್ ಬಗ್ಗೆ, 371 ಆರ್ಟಿಕಲ್ J ಬಗ್ಗೆ. ನಮ್ಮದು ಬೀದರ್ ಡಿಸ್ಟಿಕ್ ಆಗಲಿ, ಗುಲ್ಬರ್ಗ ಡಿಸ್ಟಿಕ್ ಆಗಲಿ ಹಿಂದುಳಿದ ಪ್ರದೇಶ ಅಂತ ಇದೆ. ಮುಂಚೆಯಿಂದನೇ ಹಿಂದುಳಿದು ಬ್ಯಾಕ್ವರ್ಡು ಇದೇ ಒಂದಿತ್ತು. ಒಂದು 10 ವರ್ಷ ಕೆಳಗಡೆ ಇದ್ರ ಬಗ್ಗೆ ಹೋರಾಟ ಮಾಡಿ ಎಲ್ಲ ಮಾಡಿ 371 ಆರ್ಟಿಕಲ್ J ನಮ್ಗೆ ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಆಗಿದ್ದಿದ್ದು ಆಗಿ ಈಗ 10 ವರ್ಷದಲ್ಲಿ ಇವಾಗ ಇನ್ನೂ ಇಂಪ್ಲಿಮೆಂಟ್ ಆಗಿ ಇವಾಗ ಜಾರಿಗೆ ಬರ್ತಾ ಇದೆ. ಅದರಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಆರ್ಗನೈಸೇಷನ್ ಬ್ಯಾಂಗ್ಳೂರಿಂದ ಹುಟ್ಕೊಂಡು ಇದಕ್ಕೆ ಅಗೇನ್ಸ್ಟ್ ಮಾಡ್ತಾರೆ. 24 ಜಿಲ್ಲೆಗಳಿಗೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವ್ರು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ವರ್ಷ ಅವ್ರಿಗೆ ಏನು ಅನ್ಯಾಯ ಆಗಿ ಒಳ್ಳೇದಾಗಿದ್ದು ಯಾವತ್ತೂ ಅವ್ರು ಹೇಳಿಲ್ಲ. ಮತ್ತೊಂದು ಹೇಳ್ತೀನಿ, ಅವ್ರ ಅನ್ಯಾಯ ಅಂತ ಹೇಳಿ ಇದು ವರ್ಡ್ಗೋಸ್ಕರ ಕಾವೇರಿದು ಏನಾದ್ರು ಬರುತ್ತೆ ಅಲ್ಲೆಲ್ಲೋ ಆಗ್ತಾ ಇರ್ತದೆ, ನಾವಿಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಬಟ್ ನಮಗೇನಾದ್ರು ಸಿಕ್ಕಿತ್ತು ಅವ್ರು ಕಸ್ಕೋಬೇಕಂತ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಅಂದರೆ ಮೊನ್ನೆ HK ಪಾಟೀಲ್ ಅವರು ಒಂದು ಲೆಟರ್ ಕೊಟ್ಟಿದ್ದು ಮುಖ್ಯಮಂತ್ರಿಗೆ, ಏನು ನೇಮಕಾತಿಗಳು ನಡೀತಾ ಇದೆ ಅದು ನಿಲ್ಲಿಸ್ರಿ ಅಂತ ಹೇಳಿ ಕೊಟ್ಟಿದ್ದು. ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ಮದು HK ಸೊಸೈಟಿ ಅಧ್ಯಕ್ಷರಾದ ನಮೋಶಿ ಅವರು ಅದಕ್ಕೆ ಪ್ರತಿರೋಧ ತೋರಿಸಿದ್ದಾರೆ. ಅದಕ್ಕೆ ಇಂಪ್ಲಿಮೆಂಟ್ ಆಗಬಾರ್ದು ಅಂಥೇಳಿ ಲೆಟರ್ ಕೊಟ್ಟಿದ್ದಾರೆ. ಇದು ಇನ್ನೂ ವಿಸ್ತರಿಸ್ಬೇಕಂತೇಳಿ ನಮ್ಗೆ ಇಂಡಿದು. ಬಟ್ ಇವಾಗ ಏನು ಬರ್ತಾ ಇದೆ ಅಂದರೆ ಮೇಜರ್ ಅಂದರೆ ಇಲ್ಲಿ ನಮಗೇನು 371 ಬೆನಿಫಿಟ್ ಸಿಗ್ತಾ ಇದೆ, ಇದು ಸಿಕ್ಕಿದ್ದವ್ರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅದಕ್ಕೆ ಆಗಬಾರ್ದು ಅಂತೇಳಿ ಅವರು ನಡೆಸ್ತಾ ಇದ್ದಾರೆ. ಇದು ಯಾವತ್ತೂ ಆಗ್ಬಿಡಲ್ಲ ನಾವು. ಮತ್ತೊಂದೇನ ನಾಡಿದ್ದು 29ನೇ ತಾರೀಕಿಗೆ 10ವರೆಗೆ ಅಂಬೇಡ್ಕರ್ ಸರ್ಕಲಲ್ಲಿ ಒಂದು 10,000 ಜನ ಸೇರಿಸಿ ಅಲ್ಲಿಂದ DC ಅವರಿಗೆ ಮೆಮೊರಂಡಮ್ ಕೊಟ್ಟು ಇದ್ರ ಬಗ್ಗೆ ರ್ಯಾಲಿ ಮಾಡಿ ಒಂಥರ ಪ್ರತಿರೋಧ ತೋರಿಸ್ಬೇಕಂತೇಳಿ. ಮತ್ತು ಆಲ್ರೆಡಿ ಇದು ಗುಲ್ಬರ್ಗಲ್ಲಿ ಆಗಿದೆ, ಯಾದಗಿರಲ್ಲಿ ಆಗಿದೆ. ಈ ಬೀದರಲ್ಲಿ ಫುಲ್ ಅಂದರೆ ಒಂದು ಒಳ್ಳೇದು ಮೆಸೇಜ್ ಕಳಿಸ್ತಾ ಇದ್ದೀವಿ. ನಮ್ಗೆ ಏನಾರು ಟಚ್ ಮಾಡಿದ್ರೆ ನಾವು ಬಿಡಲ್ಲ ಅಂತ. ಬೀದರ್ ಬಿದ್ರಿ ತೋದ್ರಿ ನೆತ ಸುದ್ರಿ ಹಿರೇ ಅಂತದಲ್ಲ ಆ ಥರ ಇಷ್ಟು ಹೇಳ್ತೀನಿ. ಮುಂದೆ ನಮ್ಮದು ಜಲದೇವರು ಮಾತಾಡ್ತಾರೆ. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದೆ ಮಾತನಾಡಿ 371J ಮೀಸಲಾತಿಗೆ ಮುಟ್ಟಿದರೆ ರಕ್ತ ಕ್ರಾಂತಿಯಾಗಲಿದೆ. ಬೆಂಗಳೂರಿನ ಕೆಲ ಪುಡಾರಿಗಳು ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ವಿರೋಧಿಸುತ್ತಿರುವುದನ್ನು ನೋಡಿಯೂ ಈ ಭಾಗದ ಸಂಸದರು, ಸಚಿವರು, ಶಾಸಕರು ಸುಮ್ಮನೆ ಕುಳಿತುಕೊಳ್ಳದೆ ಬಿಸಿ ಮುಟ್ಟಿಸಬೇಕು. ಸಚಿವ HK ಪಾಟೀಲ್ ಕಣ್ತಪ್ಪಿನಿಂದ ಸಹಿ ಮಾಡಲಾಗಿದೆ ಎನ್ನುತ್ತಾರೆ. ಇದೆಂತ ಬೇಜವಾಬ್ದಾರಿ ಎಂದು ಆಕ್ರೋಶ ಹೊರಹಾಕಿದರು. ನಾವು ಮಲಗಿದರೆ ಕುಂಭಕರ್ಣ, ಎದ್ದರೆ ವೀರಭದ್ರ ಎಂಬುದನ್ನು ಸರ್ಕಾರ ಅರಿಯಬೇಕು. ರಾಜ್ಯದ ಅಖಂಡತೆಗಾಗಿ ಕಲ್ಯಾಣ ಕರ್ನಾಟಕ ಜನತೆ ಹೋರಾಡುತ್ತಿದ್ದರೆ ಶರಣರು ಸಂತರ ಭೂಮಿ ಇದು. ನಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚಿದೆ. ನಾವೇನು ಭಿಕ್ಷೆ ಬೇಡುತ್ತಿಲ್ಲ. 371J ನಮ್ಮ ಸಂವಿಧಾನಾತ್ಮಕ ಹಕ್ಕು. ಇದಕ್ಕೆ ಕೆಣಕಿದರೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಬಂದ್ ಮಾಡಿ ಹೋರಾಟ ಮಾಡುವುದಾಗಿ ಗುಡುಗಿದರು. ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ BG ಶೆಟ್ಗಾರ್ ಮಾತನಾಡಿ, ಹೋರಾಟದ ಸಂದರ್ಭದಲ್ಲಿ 2 ಗಂಟೆ ವ್ಯಾಪಾರ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಬಂದ್ ಮಾಡಿ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ವಿನಯ್ ಮಾಳಗೆ, ರಾಜೇಂದ್ರ ವಣಗೇರಿ, ಸುರೇಶ್ ಚನ್ಶೆಟ್ಟಿ, ಶಿವಶಂಕರ್ ಟೋಕ್ರೆ, ಚಂದ್ರಶೇಖರ್ ಪಾಟೀಲ್, ಹೋಚನ್ಕಳ್ಳಿ ಇದ್ದರು. ಕರ್ನಾಟಕದ ಇತಿಹಾಸದಲ್ಲಿ ಕಲ್ಯಾಣ ಕರ್ನಾಟಕ ಅಂತಂದ್ರೆ ನಾವು ಹುಟ್ಟಿದೆ ಹೋರಾಟಕ್ಕೆ ಅಂತ ಅನ್ನಿಸ್ತಾ ಇದೆ ನಮಗೆ. ಯಾಕಂದ್ರೆ ಸ್ವತಂತ್ರ ಕೂಡ ಅಷ್ಟೊಂದು ಸರಳವಾಗಿ ನಮ್ಗೆ ಸಿಕ್ಕಿಲ್ಲ. ನಮಗೆ ಇಡೀ ದೇಶ 15ನೇ ಆಗಸ್ಟ್ 47 ಸ್ವತಂತ್ರ ಆದರೂ ಕೂಡ ನಾವು 1 ವರ್ಷ 32 ದಿನಗಳ ನಂತರ
ಅದು ಸಂಘರ್ಷ ಮಾಡಿ ಸಾವಿರಾರು ಜನ ಬಲಿ ಕೊಟ್ಟು ನಾವು ಈ ಪ್ರದೇಶ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನು ಕರೀತಾ ಅದನ್ನು ನಾವು ಸ್ವತಂತ್ರ ಪಡ್ಕೊಂಡಿವಿ. ಸಣ್ಣ ಮಕ್ಕಳು ಹಿಡ್ಕೊಂಡು 3 ವರ್ಷದ ಮಗು ಸಹಿತ ಬಲಿಯಾಗಬೇಕಾಗಿತ್ತು ಆ ಹೋರಾಟಕ್ಕೆ. ಇದೇ ಆಂಧ್ರ ಪ್ರದೇಶದಲ್ಲಿ 371 ಕಲಂ ಜಾರಿ ಇತ್ತು. 371 ಕಲಂ ಜಾರಿ ಇರುತ್ತೆ, ನೀವೆಲ್ಲರೂ ನಮ್ಮಲ್ಲಿ ಬರ್ರಿ ಅಂತ ಆಗ್ರಹ ಮಾಡ್ತಾಯಿದ್ರು ನಮಗೆಲ್ಲ, ಕಲಬುರಗಿ ಬೀದರ್ದವರೆಲ್ಲ. ಅದನ್ನೆಲ್ಲ ಬದಿಗೊತ್ತಿ ನಾವು ಅಖಂಡ ಕರ್ನಾಟಕ ಜೊತೆ ಇರೋರು, ನಾವು ಕನ್ನಡ ಅಭಿಮಾನಿಗಳು ಅಂಥೇಳಿ ಸವಲತ್ತನ್ನು ಬಿಟ್ಟು ನಾವು ಕರ್ನಾಟಕದಲ್ಲಿ ಸೇರಿದವರು, ಕಲ್ಯಾಣ ಕರ್ನಾಟಕದವರು. ಸೊ ಕೊನೆಗೆ 20 ವರ್ಷಗಳ ಸತತ ಹೋರಾಟದ ನಂತರ ನಂಜುಂಡಪ್ಪರು ವರದಿ ಕೊಟ್ಟರು, ಪ್ರಾದೇಶಿಕ ಅಸಮಾನತೆ ಹೋಗಬೇಕು. ಪ್ರಾದೇಶಿಕ ಅಸಮಾನತೆ ಈ ಕಲಬುರಗಿ ಭಾಗದಲ್ಲಿ ಹಲವು ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ವರದಿ ಆಯಿತು. ಸೊ ಅದನ್ನು ನಾವು ಒಂದಿಷ್ಟು ನಮಗೆ ಸವಲತ್ತು ಕೊಡಿ, ನಾವು 780 ಕಿಲೋಮೀಟರ್ ದೂರ ಇರ್ತಕ್ಕಂಥ ಬೆಂಗಳೂರಿಗೆ ಬಂದು ನಾವು ಮೂಲ ಸೌಲಭ್ಯ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರಬೇಕು, ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ, ನಮಗೂ ಒಂದಿಷ್ಟು ಮೇಲೆತ್ತಿ ಅಂತೇಳಿ 20 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದೆವು. ಆದರಣೀಯ ಇವತ್ತು ನಮ್ಮ ಜೊತೆ ಇಲ್ಲ ಮಾನನೀಯ ಮಾಜಿ ಸಚಿವರು, ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಆದರಣೀಯ ವೈಜನಾಥ್ ಪಾಟೀಲ್ರು ಚಿಂಚೋಳಿ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟ ಆಯಿತು. ಜೈಲು ಬರೋ ಆಯಿತು, ರಸ್ತೆ ತಡೆ ಆಯಿತು, ಜಿಲ್ಲಾ ಮಟ್ಟದಿತ್ತು, ಕರಾಳ ದಿನ ಆಚರಣೆ ಮಾಡಿದೀವಿ. ಸರ್ಕಾರಕ್ಕೆ ಅಂಜಿಸ್ಕೋಸ್ಕರ ಸಪ್ರೇಟ್ ರಾಜ್ಯ ಏನು ಬೇಡ ಅಂತ ಸ್ಥಿತಿಗೆ ನಾವು ಹೋದೀವಿ. ಆದರೂ ಕೊನೆಗೆ ಸರ್ಕಾರ ಮಣಿತು. 2013ರಲ್ಲಿ 371 ಜಾರಿ ಬಂತು. ಭಾಳ ನಮ್ಮ ದುರ್ದೈವ ಸಂಗತಿ ಅಂದ್ರೆ ಜಾರಿಗೆ ಒಂದು 10 ವರ್ಷ ಆದರೂ ಕೂಡ ಬೆರಳೆಣಿಕೆಯಲ್ಲಿ ಮಾತ್ರ ಇಂಪ್ಲಿಮೆಂಟ್ ಆಗ್ತಾಯಿದೆ. ನೀವೇನು 371 ಎಲ್ಲ ತೆಗೆದು ನೋಡಿ ನೀವು ಆರ್ಡರ್ಗಳು ಯಾವುದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್? ನಮಗೆ ಒಂದಿಷ್ಟು ನೌಕರಿಯಲ್ಲಿ ಒಂದಿಷ್ಟು ಸೌಲಭ್ಯ ಸಿಗ್ತಾ ಇದೆ, ಒಂದಿಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರವೇಶಕ್ಕೆ ಸಿಗ್ತಾ ಇದೆ. ಅದಕ್ಕೆ ಬಿಟ್ಟರೆ ಯಾವುದು ವಿಶೇಷವಾಗಿ ಕೊಟ್ಟಿದ್ದಾರೆ ಹೇಳಿ? ನಮಗೆ ಕೊಟ್ಟಿಲ್ಲ. ಅದು ಇನ್ನೂ ನಮ್ಗೆ ಸಿಗಬೇಕು ನಮಗೆ. ಮತ್ತು ನಾವೇನು ಬೇರೆಯವ್ರಿಗೆ ಕಂಪೇರ್ ಮಾಡೋದು ನಮ್ಮೇನು ಬುದ್ಧಿವಂತಿಕೆ ಏನು ಕಮ್ಮಿ ಇಲ್ಲ, ಆದರೆ ಕೆಲವೊಂದು ನಮ್ಮ ಕೊರತೆಗಳಿವೆ ನಮ್ಮಲ್ಲಿ. ಎಲ್ಲ ಸೌಲಭ್ಯ ಇವತ್ತು ಉದಾಹರಣೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಜಿಲ್ಲೆ, ಬೆಂಗಳೂರು, ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಮುಂಜಾನೆ ಹೋಗ್ತಾರೆ ಸರ್ ಆಫೀಸಿಗೆ ಕೆಲಸ ಮಾಡ್ಕೊಂಡು ಸಾಯಂಕಾಲ ಮತ್ತೆ ಮನೆಗೆ ಬರ್ತಾರೆ ಅವರು. ಮತ್ತು ಮುಂಜಾನೆ 50 ರೂಪಾಯಿ ಕೊಟ್ಟು ಬೆಂಗಳೂರು ಸೇರ್ತಾರೆ. ನಾವು ಹೋಗಿ ಒಂದು ದಿನ ಇರಬೇಕಾದ್ರೆ 4,000 ರೂಪಾಯಿ ಖರ್ಚು ಬರುತ್ತೆ. ಇದು ಗೊತ್ತಾಗಲ್ಲವ ಅವರಿಗೆ. ಸೊ ಇದೆಲ್ಲ ಅನೇಕ ಸಮಸ್ಯೆಗಳು ಹೊತ್ಕೊಂಡು ನಾವು ಹೋರಾಟ ಮಾಡಿ 371 ತೆಗೆದೀವಿ. ಯಾವ ಒಬ್ಬರು ಸಂಘಟನೆ ಅದು ಈಗ ಹೇಳಿದ್ರು ನಮ್ಮ ಅಧ್ಯಕ್ಷರು 24 ಜಿಲ್ಲೆದವರು ಅನ್ಯಾಯ ಆಯ್ತು ಅಂತ ಕೊಟ್ಟರು. ಅದು ಎಂಥದ್ದು ತಾತ್ಕಾಲಿಕ ಅವ್ರಿಗೆ ಎಂಥ ಆಲೋಚನೆ ನೋಡಿ, ಯಾವುದೂ ಇಲ್ಲ. ಮತ್ತು 371 ಆರ್ಟಿಕಲ್ ಪರಿಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಬೇಕು. ಆರ್ಟಿಕಲ್ 371J ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮೊದಲಿತ್ತು. ಆದಮೇಲೆ ಏನಾಗಿದೆ ಅಂತ ವಿಸ್ತಾರವಾಗಿ ನಮಗೆ ಮತ್ತು ತಿಳಿಸಿ ಹೇಳಿದ ಮೇಲೆ ಅವತ್ತು ಆ ಸಭೆಯಲ್ಲಿ ಇದ್ದಂಥ ಎಲ್ಲ ಮುಖ್ಯಸ್ಥರು, ಎಲ್ಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸಹ ಅಲ್ಲಿದ್ದರು, ಎಲ್ಲ ಸಮಾಜದ ಮುಖ್ಯಸ್ಥರು ಅಲ್ಲಿದ್ದರು. ಏನು ನಿರ್ಧಾರ ತಗೊಂಡ್ರಂದ್ರೆ ಹಸಿರು ಪ್ರತಿಷ್ಠಾನ ಬೆಂಗಳೂರು ಅವರು ಏನು ನಮಗೇನು 371Jದಲ್ಲಿ ಸಿಗ್ತಾ ಇದೆ ಬೆನಿಫಿಟ್ಸು, ಆ ಬೆನಿಫಿಟ್ಸ್ ಅವ್ರಿಗೆ ಕೊಡಬಾರ್ದು, ಇವ್ರಿಗೆ ಕೊಡೋದ್ರಿಂದ ನಮಗೆ ಡಿಪ್ರೈವ್ ಆಗ್ತಾ ಇದ್ದೀವಿ ನಾವು ಆ ಹಕ್ಕಿಗಾಗಿ ಅಂತ ಅವರೊಂದು ವಿಷಯ ಎತ್ತಿದ್ದಾರೆ. ಅದಕ್ಕೆ ಕೆಲವು ಸಚಿವರು ಸಹ ಅದಕ್ಕೆ ಶಬ್ದವನ್ನು ಅದಕ್ಕೆ ಒಪ್ಪಿಗೆ ಕೊಟ್ಟದಂಗೆ ಹೇಳಿದ್ದಾರೆ. ಅದನ್ನು ವಿರೋಧಿಸಿ ನಾವು ಆರ್ಟಿಕಲ್ 371J ಕೊಡುವಾಗ ಮೊದಲು ನಂಜುಂಡಪ್ಪರ ವರದಿ ಬೇಸ್ ಮೇಲೆ ಕೊಟ್ಟಿದ್ದಾರೆ. ನಂಜುಂಡಪ್ಪ ವರದಿಯಲ್ಲಿ ಕ್ಲಿಯರ್ ಆಗಿದೆ